ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ಸ್ಪೆಷಲ್ ಆದಂಥ ಕಾಯಿ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನೋಡ್ರಿ, ಒಂದು 4 ಕಾಯಿ ಆಗಷ್ಟು ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಒಣಗಿಸಿದ್ದೆ. ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ ಸ್ನೇಹಿತರೆ. ಇದು ಬಂದು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿರುವಂಥ ಕಾಯಿ, ಹಾಗಾಗಿ ಇದನ್ನ ಸುಮ್ಮನೆ ಹಾಳು ಮಾಡೋದು ಬೇಡ ಅಂತ ಈ ರೀತಿ ಒಂದು ಸ್ವೀಟ್ನ ಮಾಡ್ತಾಯಿದ್ದೀನಿ. ನೋಡ್ರಿ, ಮೊದಲಿಗೆ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕಾಗತ್ತೆ ರೀ. ಈ ರೀತಿ ಪೌಡ್ರ್ ಸಮೇತ ಆಗಬೇಕ್ರಿ. ತರಿಯಾಗಿ ಇದನ್ನ ನಾವು ಪೌಡ್ರ್ ಮಾಡ್ಕೋಬಾರ್ದ್ರಿ, ನೀಟಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಮ್ಗೆ ಹೋಳಿಗೆ ಅನ್ನೋದು ಎಲ್ಲಿ ಕಟ್ಟಾಗೋದಿಲ್ಲ, ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವ್ರಿ. ಇದಾದ ಬಳಿಕ ನೋಡ್ರಿ, ಒಂದು ಅರ್ಧ kg ಹಿಟ್ಟು ತೊಗೊಂಡಿದ್ದೀನಿ ರೀ, ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ರಿ. ಆದ್ರೆ ಈ ರೀತಿ ಸ್ವೀಟ್ ಮಾಡುವಾಗ ಬಹಳ ಮುಖ್ಯ ಆಗುತ್ತೆ ರೀ, ಹಾಗಾಗಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಮ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದ್ರೆ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ನೋಡಿರಿ, ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ಸಾಫ್ಟಾಗಿ ನಾದ್ಕೋಬೇಕಾಗತ್ರಿ. ಈ ರೀತಿ ನಾವು ಹಿಟ್ಟು ನಾದ್ಕೊಳ್ಳೋದ್ರಿಂದ ಹೋಳಿಗೆ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಅಷ್ಟೇ ಅಲ್ಲದೆ ವಾರಗಂಟ್ಲೆ ಇಟ್ಟರೂ ಹೋಳಿಗೆ ಅನ್ನೋದು ಕೆಡೋದಿಲ್ಲರಿ, ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ನೋಡಿರಿ, ಇದನ್ನ ಒಂದು ಸೈಡು ಎತ್ತಿಟ್ಬಿಟ್ಟಿನಿ. ಒಂದು ಅರ್ಧ ಗಂಟೆ ಆದರೂ ಹಿಟ್ಟು ನೆನಿಬೇಕಾಕತ್ರಿ. ನೋಡ್ರಿ, ಇವಾಗ ಒಂದು ಅರ್ಧ kg ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ರೀತಿ ಒಂದು ಅಗಲ ಇರುವಂಥ ಬಾಣಲಿಗೆ ಹಾಕ್ಕೋಬೇಕಾಕತ್ರಿ. ಯಾಕಂದ್ರೆ ಹುಣ್ಗ ಮಾಡುವಾಗ ಅಲ್ಲಿ ಇಲ್ಲಿ ನಮಗೆ ಸೀದೋದಿಲ್ಲ, ನೀಟಾಗಿ ದಪ್ಪ ಇರುವಂಥ ಪಾತ್ರೆನ ತೊಗೋಬೇಕಾಕತ್ರಿ. ಮತ್ತು ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಇದಕ್ಕೇನು ಪಾಕ ಬರಬೇಕಂತ ಏನು ಅವಶ್ಯಕತೆ ಇರೋದಿಲ್ಲರಿ. ಒಂದೆಳೆ ಪಾಕದಷ್ಟು ಬಂದ್ರೆ ಅಂಟುಗೊಂಡ್ರೆ ಸಾಕ್ರಿ. ಮುಟ್ಟು ನೋಡಿದ್ರೆ ಅಂಟಬೇಕ್ರಿ ಬೆಲ್ಲ, ಹಂಗೆ ಕುದಿ ಹತ್ತಬೇಕ್ರಿ ಬೆಲ್ಲ ನೀಟಾಗೆ. ನೋಡ್ರಿ, ಬೆಲ್ಲ ಅನ್ನೋದು ನೀಟಾಗೆ ಕರ್ಗೈತಿ. ಚೆನ್ನಾಗಿ ಬೆಲ್ಲ ಕುದ್ಬೇಳಕ ಇದನ್ನ ನಿಮ್ಗೇನಾದರೂ ಕಡ್ಡಿ ಕಸ ಐತಿ ಅಂದ್ರೆ ನೀವು ಇದನ್ನ ಸೋಸ್ಕೊಂಡು ಮತ್ತೊಂದು ಪಾತ್ರೆಗೆ ಸೇರಿಸ್ಕೋಬೋದ್ರಿ. ಇವಾಗ ನೋಡ್ರಿ, ಬೆಲ್ಲನ ಕರಗೈತಿ. ಮಿಕ್ಸಿಗೆ ಹಾಕಿಟ್ಟಿರುವಂಥ ಕೊಬ್ಬರಿ ತುರಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ರೀ. ಎಲ್ಲನೂ ಒಟ್ಟಿಗೆ ಸೇರಿಸ್ಬೇಡ್ರಿ, ಯಾಕಂದ್ರೆ ಮುಂಚೆನೇ ನಾವೆಲ್ಲ ಸೇರಿಸ್ಬಿಟ್ವಿ ಅಂದ್ರೆ ಎಷ್ಟು ಪಾಕ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಪಾಕದ ನೋಡಿಕೊಂಡು ನಾವು ಕೊಬ್ಬರಿ ಸೂಸ್ಲನ ಸೇರಿಸ್ಬೇಕಾಕತ್ರಿ. ನೋಡ್ರಿ, ಮಿಕ್ಕಿರುವಂಥ ಈ ಒಂದು ಕೊಬ್ಬರಿ ಸೂಸ್ಲಾನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದೇನಾದರೂ ನಿಮ್ಗೊಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಉಗುರು ಬೆಚ್ಚಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೋದ್ರಿ. ಇಲ್ಲಾಂದ್ರೆ ನಿಮ್ಗೇನಾದ್ರೂ ಜಾಸ್ತಿ ಸಾಫ್ಟಾಗಿ ಅನ್ಸಾಕುಂತು ಅಂದ್ರೆ ಒಂದು ಸ್ವಲ್ಪ ಅವಲಕ್ಕಿ ಪುಡಿನೂ ಸೇರಿಸ್ಕೋಬೋದ್ರಿ. ನೋಡ್ರಿ, ಇದಕ್ಕೀಗ ಗಸಗಸೆ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕತ್ರಿ. ಹುಣ್ಗ ಅನ್ನೋದು ರೆಡಿ ಆತ್ರಿ. ಇದಕ್ಕಿವಾಗ 1-2 ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತೈತೆ ರೀ, ಮತ್ತು ಅಷ್ಟೇ ಸಾಫ್ಟಾಗಿ ಬರ್ತವೆ ಹೋಳ್ಗೆ ಅನ್ನೋದು. ಮತ್ತು ಈ ಒಂದು ಹೋಳ್ಗೆ ರೀ ವಾರ ಇಟ್ರೂ ಕೆಡಲ್ರಿ, ಯಾಕಂದರೆ ಈ ರೀತಿ ನಾವು ಹುಣ್ಗ ಮಾಡಿರ್ತೀವಲ್ರಿ, ಚೆನ್ನಾಗಿ ಪಾಕ ಬಂದಿರ್ತೈತಿ. ಹಾಗಾಗಿ ವಾರ ಇಟ್ರೂ ಕೆಡೋದಿಲ್ರಿ, ಅಷ್ಟು ಮಸ್ತಾಗಿರ್ತಾವ್ರಿ. ನೋಡಿರಿ, ಈ ಕಡೆ ಒಂದು ಅರ್ಧ ಗಂಟೆ ಹಿಟ್ಟನ್ನು ನೆನೆ ಹಾಕಿದ್ದೆ. ಹಿಟ್ಟನ್ನು ತುಂಬ ಚೆನ್ನಾಗಿ ಸಾಫ್ಟಾಗಿ ನೆಂದೈತಿ. ಹೋಳಿಗೆ ಅನ್ನೋದು ತುಂಬ ಚೆನ್ನಾಗಿ ಬರ್ತಾವ್ರಿ. ಬರ್ರಿ, ಇವಾಗ ಹುಣ್ಗ ಮತ್ತು ಹಿಟ್ಟನ್ನು ರೆಡಿ ಆಗೈತಿ. ಮತ್ತು ಈ ಕಡೆ ಹುಣ್ಗನೂ ಆರೈತ್ರಿ. ಒಂದು ಸ್ವಲ್ಪ ಆರ್ಬೇಕಾಕತ್ರಿ. ಬಿಸಿ ಇತ್ತಂದ್ರೆ ಅದನ್ನು ಮುಟ್ಟೋಕ್ಕಾಗಲ್ರಿ, ಯಾಕಂದ್ರೆ ಕೊಬ್ಬರಿದು ನಾವು ಪಾಕದಲ್ಲಿ ಇದು ಮಾಡಿರ್ತೀವಲ್ಲ. ಹಾಗಾಗಿ ಒಂದು ಸ್ವಲ್ಪ ಹುಣ್ಗ ಅನ್ನೋದು ಆರಿರ್ಬೇಕ್ರಿ. ಅಂದ್ರೆ ನಮ್ಗೆ ಯಾವ ಶೇಪಲ್ಲಿ ಬೇಕು, ಯಾವ ಸೈಜಲ್ಲಿ ಬೇಕು ಮಾಡೋಕೆ ರೆಡಿ ಆಗುತ್ತೆ ರೀ. ನೋಡಿರಿ, ಇವಾಗ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಒಂದು ಸೈಜಲ್ಲಿ ನಾನು ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತೇನಾದರೂ ಮನ್ಯಾಗ ಹಬ್ಬ ಹರಿದಿನದಾಗ ನಾವು ತೆಂಗಿನಕಾಯಿ ಅಂತೂ ಒಡೆದೇ ಹೊಡಿತೀವಿ, ನೈವೇದ್ಯಕ್ಕಂತೂ ಇಟ್ಟೇ ಇಡ್ತೀವಿ. ಹಾಗಾಗಿ ಅವಾಗ ಮಿಕ್ಕಿದಾಗಂತೂ ಕೊಬ್ಬರಿ ಏನಾದರೂ ಮಿಕ್ಕಿದಾಗ ಈ ರೀತಿ ಮಾಡಿಕೊಡ್ರಿ, ಆರೋಗ್ಯವಾಗಿ ಇರುತ್ತೆ. ಮತ್ತು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇವಾಗಂತೂ ಸಮ್ಮರ್ ಹಾಲಿಡೇ ಅಲ್ವಾ, ಮಕ್ಕಳು ಸುಮಾರು ಬಗೆಯ ರೆಸಿಪಿಗಳನ್ನು ಕೇಳ್ತಾರೆ. ದಿನಕ್ಕೊಂದೊಂದು ರೆಸಿಪಿ ಇದು ಮಾಡ್ತಿರ್ತಾರೆ. ಅಂಥ ಟೈಮಲ್ಲಿ ದಿಢೀರಾಗಿ ಮಕ್ಕಳಿಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಇದು ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭವಾಗೈತ್ರಿ, ಮತ್ತು ಅಷ್ಟೇ ಟೇಸ್ಟಿ ಆಗೈತಿ, ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ. ನೋಡ್ತಿದ್ರಲ್ರಿ, ಇದೇ ರೀತಿ ಎಲ್ಲ ಹುಣ್ಗನ್ನು ನಾನು ಫಿಲಪ್ ಮಾಡಿ ಹೋಳಿಗೆಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಉತ್ತರ ಕರ್ನಾಟಕದ ಕಡೆ ಈ ಒಂದು ಹೋಳ್ಗೆ ರೆಸಿಪಿ ಅಂತ ಭಾಳ ಫೇಮಸ್ ರೀ. ಶೇಂಗಾ ಹೋಳ್ಗೆ, ಹೂರಣದ ಹೋಳ್ಗೆ ಮತ್ತು ಕೊಬ್ಬರಿ ಹೋಳ್ಗೆ, ಸುಮಾರು ಬಗೆಯ ರವೆ ಹೋಳ್ಗೆ ರೆಸಿಪಿಗಳನ್ನು ಮಾಡ್ತಾರೆ ರೀ. ಹಾಗಾಗಿ ಇದು ಕೂಡ ಕಾಯಿ ಹೋಳಿಗೆ ಅಂತೂ ಭಾಳ ಅಂದ್ರೆ ಭಾಳ ಫೇಮಸ್ ರೀ. ಏನಾದರೂ ಹಬ್ಬ ಹರಿದಿನ ಆಗಲಿ, ಹುಣ್ಣಿಮೆ ಅಮಾವಾಸ್ಯೆ ಆಗಲಿ, ಈ ರೀತಿ ಹಬ್ಬ ಹರಿದಿನ ಒಂದು ನೆಪ ಹುಡುಕ್ತಾರೆ ಸ್ವೀಟ್ ತಿನ್ನೋದಕ್ಕೆ. ಹಾಗಾಗಿ ಅಷ್ಟು ಮಸ್ತಾಗಿ ಮಾಡ್ತಾರೆ ರೀ. ಸ್ವೀಟ್ ಅನ್ನೋದು ಭಾಳ ಇಷ್ಟಪಡ್ತಾರೆ ಉತ್ತರ ಕರ್ನಾಟಕದ ಕಡೆ.
ಹಾಗಾಗಿ ಇವತ್ತು ನಾನು ನಿಮ್ಮೊಂದಿಗೆ ಈ ಒಂದು ಕಾಯಿ ಹೋಳಿಗೆ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಬರ್ರಿ ಇವಾಗ ಇದನ್ನ ಕೈಲೇ ತಟ್ಟೋದು ಹೆಂಗೆ ನೋಡ್ಕೊಳ್ಳೋಣ. ನೋಡಿರಿ, ಈ ರೀತಿ ಒಂದು ಒಬ್ಬಟ್ಟು ತಟ್ಟ ಸೀಟ್ ತೊಗೊಂಡಿದ್ದೀನಿ. ಈ ರೀತಿ ಇಲ್ಲ ಅಂದರೂ ಒಂದು ಎಣ್ಣೆದು ಸೀಟ್ ಇರುತ್ತಲ್ರಿ, ಎಣ್ಣೆ ತಂದಿರೋ ಹಾಳೆ ಇರುತ್ತಲ್ಲ, ಅದರಲ್ಲಾದರೂ ಮಾಡ್ಬೋದು. ನೋಡಿರಿ ಇವಾಗ ಕೈಲೇ ಹೆಂಗೆ ತಟ್ಟೋದು ಅಂತ ತಿಳಿಸ್ಕೊಡ್ತೀನಿ ರೀ. ನೀಟಾಗೆ ರೌಂಡಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ, ಹೂಣ್ಗೆ ಸ್ಪ್ರೆಡ್ ಆಗಂಗೆ ನೀಟಾಗೆ ತಟ್ಟಬೇಕಾಗತ್ತೆ ರೀ. ಒಂದು ಕಡೆ ದಪ್ಪ ಒಂದು ಕಡೆ ತಿಳುವ ಮಾಡಬಾರ್ದು, ನೀಟಾಗೆ ಕೈ ಆಡಿಸ್ಬೇಕಾಗತ್ತೆ ರೀ. ಮತ್ತು ನಿಮ್ಗೇನಾದರೂ ಈ ರೀತಿ ಕೈಲೇ ತಟ್ಟೋಕ್ಕಾಗಲ್ಲ ಅಂದರೆ ಒಬ್ಬಟ್ಟು ಮಾಡೋಂಥ ಮೇಕರ್ ಬರುತ್ತಲ್ಲ, ಅದರಲ್ಲಾದರೂ ಮಾಡ್ಬೋದು. ಇಲ್ಲಾಂದರೆ ಲಟ್ಟಣಿಕೆಲಿ ಯಾವ ರೀತಿ ಲಟ್ಟಿಸ್ಬೋದು ಅಂತ ಅದನ್ನು ತೋರಿಸ್ಕೊಡ್ತೀನಿ ರೀ. ಇದು ಕೈಲೇ ನಾನು ತಟ್ಟಿರೋದು. ಇವಾಗ ಬರ್ರಿ ಲಟ್ಟಣಿಕೆಲೆ ಯಾವ ರೀತಿ ಲಟ್ಸೋದು ಅಂತ ತಿಳಿಸ್ತೀನಿ ರೀ. ಈ ರೀತಿ ನೋಡಿರಿ, ನಾನು ಲಟ್ಟಣಿಕೆಯಿಂದ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚಪಾತಿ ಲಟ್ಟಿಸ್ತೀವಲ್ರಿ, ಆ ಒಂದು ಹದದಲ್ಲಿ ನಾವು ಹೋಳಿಗೆನ ಲಟ್ಸಿದ್ರೆ ತುಂಬ ತಿಳುವಾಗಿ ತುಂಬ ಸಾಫ್ಟಾಗಿ ಹೋಳಿಗೆ ಅನ್ನೋದು ತಯಾರಾಗುತ್ತೆ ರೀ. ನೋಡ್ತಿದ್ರಲ್ರಿ, ತುಂಬ ಚೆನ್ನಾಗಿ ಬಂದವು. ಇವಾಗ ಬರ್ರಿ ಈ ಕಡೆ ತವಾನ ಕಾದತಿ, ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಒಂದು ಹೋಳಿಗೆನ ಬೇಯಿಸ್ಕೊಳ್ಳೋಣ್ರಿ. ನೋಡಿರಿ ಇವಾಗ ಎರಡು ಬದಿಯಲ್ಲೇ ಸ್ಲೋ ಫ್ಲೇಮಲ್ಲಿ ಇಟ್ಟೆ ಈ ಒಂದು ಹೋಳಿಗೆನ ಬೇಯಿಸ್ಕೋಬೇಕಾಗತ್ತೆ ರೀ. ಯಾಕಂದ್ರೆ ಸೀದ್ ಬಿಡ್ತೈತಿ. ಹಾಗಾಗಿ ನೀಟಾಗಿ ಎರಡು ಬದಿಯಲ್ಲಿ ಹೋಳಿಗೆ ಅನ್ನೋದು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ರೀ. ನೋಡ್ತಿದ್ರಲ್ರಿ, ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ. ನಾವು ಅಲ್ಲಿ ಇಲ್ಲಿ ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಆರೋಗ್ಯವಾಗಿ ಶುಚಿಯಾಗಿ ಮಾಡೋದ್ರಿಂದ ಮನೆ ಮಂದಿ ಕೂತು ರುಚಿ ರುಚಿಯಾಗಿ ಸವಿಬೋದು ರೀ. ನೋಡ್ತಿದ್ರಲ್ರಿ, ದಿಢೀರಾಗಿ ಮಾಡುವಂಥ ಈ ಒಂದು ಸೂಪರ್ ಆದಂಥ ಟೇಸ್ಟಿ ಆದಂಥ ಕಾಯಿ ಹೋಳಿಗೆ ಹೆಂಗೆ ಮಾಡೋದಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಸ್ನೇಹಿತರೆ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಯಾವ ಯಾವ ಬಗೆಯ ರೆಸಿಪಿಗಳನ್ನು ಮಾಡ್ತೀರಿ ಹೋಳಿಗೆಯಲ್ಲಿ ಅಂತ ತಿಳಿಸಿ ಸ್ನೇಹಿತರೆ. ಮತ್ತು ಈ ಒಂದು ರೆಸಿಪಿನ ಖಂಡಿತ ನೀವು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಒಂದು ರೆಸಿಪಿ ಹೇಗಿತ್ತಂತ ನಂಗೆ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾ ಮಾಡುವ ಹೊಸ ಹೊಸ ರೆಸಿಪಿ ಇನ್ನಷ್ಟು ನೀವೇ ಮೊದಲು ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.